ಪ್ಯಾರ್ ಕಿಯಾ ತೋ ಡರ್ನಾ ಕ್ಯಾ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನರೇಶ್ ಮತ್ತು ಸೌಮ್ಯರ ಪ್ರೇಮ ಪ್ರಕರಣವನ್ನು ನಾವು ನೋಡಿದ್ವಿ. ಅದಕ್ಕೆ ಪೋಷಕರ ವಿರೋಧ ಕೂಡ ವ್ಯಕ್ತ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಜೋಡಿಗಳು. ಈಗ ನರೇಶ್ ತಂದೆ ಪಿಚ್ಚಯ್ಯ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪಿಚ್ಚಯ್ಯ ಅವರೇ, ನರೇಶ್ ಮತ್ತೆ ಸೌಮ್ಯ ಈಗಾಗಲೇ ಮದುವೆ ಆಗಿದ್ದಾರೆ, ಪರಸ್ಪರ 3 ವರ್ಷದಿಂದ ಪ್ರೀತಿಸ್ಕೊಳ್ತಾ ಇದ್ರು. ಈಗ ವಿರೋಧ ವ್ಯಕ್ತ ಆಗ್ತಾ ಇದೆ ಅಂತ ಅವ್ರು ಹೇಳ್ತಿದ್ದಾರೆ. ನೀವೇನ್ ಹೇಳ್ತೀರಾ? ಈಗ ನಡೆದಿದೆ ಆಗಿದೆ ನಮ್ಮ, ಇವಾಗ ಏನ್ ಮಾಡಕ್ಕಾಗತ್ತೆ? ಇವಾಗ ನಾವು ಸೇರ್ಸ್ಕೊಳಕ್ಕೆ ನಾವು ರೆಡಿ ಆಗಿದ್ದೀವಿ. ಈಗ ನಾವು ನಮ್ಮ ಆನಂದ್ ರಾಜ್ ಅವರು ಹೋಗ್ಬಿಟ್ಟು ನಮ್ಮ ಇದು ಮಾಡಿಬಿಟ್ಟು ಎಸ್ ಮಾಡಿಬಿಟ್ಟು ಇದು ಮಾಡಿದ್ದಾರೆ. ಅದರಿಂದ ಇವಾಗ ನಾವು ಕರ್ಕೊಂಡೋದಕ್ಕೆ ಅವರು ನಾವೆಲ್ಲ ಸೇರ್ಬಿಟ್ಟು ಶ್ರಮಿಸ್ಬಿಟ್ಟು ಅವ್ರನ್ನ ಇಬ್ಬರನ್ನ ಅವ್ರ ನಮ್ಮ ಮನೆಗೆ ಸೇರ್ಸಕ್ಕೆ ನಾವು ಸಂತೋಷ ಪಡ್ತಿದೀವಿ. ನಾವು ರೆಡಿ ಆಗಿದ್ದೀವಿ ಮೇಡಮ್ ಅವರೇ. ಅಂದ್ರೆ ಯಾವುದೇ ತೊಂದರೆ ಇಲ್ಲ ನಿಮ್ ಕಡೆಯಿಂದ? ನಮ್ ಕಡೆಯಿಂದ ಏನ್ ತೊಂದರೆ ಇಲ್ಲ ಮೇಡಮ್. ಹಾಗಾದ್ರೆ ಇಷ್ಟ ದಿನ ಮನೆಗೆ ಸೇರ್ಸಿಲ್ಲ ಅಂತ ಹೇಳ್ತಿದ್ರಲ್ಲ ಇವರಿಬ್ರು? ಏನಿದ್ದೀವಿ ನಾವು ಬಿಟ್ಬಿಟ್ರೆ ಅವ್ರು ಏನ್ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಇದಾಗತ್ತೆ. ಅದರಿಂದ ನಮ್ಗೆ ಅವ್ರನ್ನ ಸೇರ್ಸ್ಕೋಬೇಕಂತ ನಮ್ಗೆ ಒಂದು ಭಾವನೆ ಬಂದಿದೆ. ಈಗ ನಾವ್ ಬಿಟ್ರೆ ಇನ್ನು ಯಾರಿದ್ದಾರೆ ಅವ್ರಿಗೆ? ಹಾಗಾದ್ರೆ ನರೇಶ್ ಹೇಳ್ತಾ ಇದ್ರು ಸಾಕಷ್ಟು ತೊಂದರೆ ಆಗ್ತಾ ಇದೆ, ಸೌಮ್ಯ ಮನೆಯವರು ನಮ್ಮ ಮನೆಯವರಿಗೆ ತೊಂದರೆ ಮಾಡ್ತಿದ್ದಾರೆ ಅಂತ. ಹಾಗೇನಾದ್ರೂ ತೊಂದರೆ ಆಗ್ತಾ ಇದೆಯಾ ಪಿಚ್ಚಯ್ಯ ಅವರೇ? ಯಾವ ರೀತಿ ತೊಂದರೆ ಆಗ್ತಿದೆ ನಿಮ್ಗೆ? ಅದೇ ನಾವು ನಾವು ಇಬ್ಬರು ಸೇರ್ಬಿಟ್ಟು ಅವ್ರನ್ನ ಶ್ರಮಿಸ್ಬಿಟ್ಟು ನಾವು ಮನೆಗೆ ನಾವು ಕರ್ಕೊಂಡೋದಕ್ಕೆ ನಾವು ರೆಡಿ ಆಗಿದ್ದೀವಿ ಮೇಡಮ್ ಅವರೇ. ಅಂದ್ರೆ ಇವಾಗ ಯಾವುದೇ ತೊಂದರೆ ಇಲ್ಲ ಅಂದ್ರೆ ನೀವು ಸೌಮ್ಯನ ಒಪ್ಕೊಂಡು ಮಗಳ ತರ ನೋಡ್ಕೋತೀರಾ ಅಂತ ಆಯ್ತು? ಅವ್ರು ಯಾರು ತೊಂದರೆ ಕೊಡ್ಲಂಗಿಲ್ಲ, ನಾವು ಮನೆಗೆ ಸೇರ್ಸ್ಕೊಳೋದಕ್ಕೆ ನಾವು ರೆಡಿ ಆಗಿದ್ದೀವಿ ಅಂತ. ಓಕೆ, ನರೇಶ್ ನಮ್ಮ ಮುಂದೆ ಇದ್ದಾರೆ, ಮಾತಾಡಿ ಅವ್ರ ಜೊತೆ. ಮಾತಾಡಿ ನರೇಶ್. ಡ್ಯಾಡಿ ಮನೆಗೆ తీసుకుని వస్తాను ನಿಮ್ಮ ಮುಂದೆ తీసుకుంటాను. ಡ್ಯಾಡಿ ಥ್ಯಾಂಕ್ ಯು ಡ್ಯಾಡಿ. ಓಕೆ ಸೌಮ್ಯ, ಈ ಸಂದರ್ಭದಲ್ಲಿ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಅಂಕಲ್ ತುಂಬ 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 ಥ್ಯಾಂಕ್ಸ್. ಓಕೆ, ಸೊ ಪಿಚ್ಚಯ್ಯ ಅವರೇ, ನಾವು ನಿಜವಾಗಿಯೂ ಹಾರ್ದಿಕವಾಗಿ ಸ್ವಾಗತಿಸ್ತೀವಿ ನಿಮ್ಮ ಈ ಒಂದು ನಿರ್ಧಾರವನ್ನು. ಥ್ಯಾಂಕ್ ಯು ಸೋ ಮಚ್. ಅಂದರೆ ಇಬ್ಬರು ಪ್ರೀತಿಸಿ ಮದುವೆ ಆಗಿರುವಾಗ ಪೋಷಕರು ಅದಕ್ಕೆ ಸಾಥ್ ನೀಡೋದು ತುಂಬ ಮುಖ್ಯ. ಆ ಕೆಲಸ ನೀವು ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ಹೀಗೆ ಲೈನಲ್ಲಿರಿ, ಮತ್ತೆ ನಾನು ನಿಮ್ಮನ್ನು ಮಾತಾಡಿಸ್ತೀನಿ. ಸೊ ನರೇಶ್, ನಿಮ್ಮ ಮನೆ ಕಡೆಯಿಂದ ಏನೂ ಪ್ರಾಬ್ಲಮ್ ಆಗಿಲ್ಲ. ಸೊ ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀರಾ? ಅಂದರೆ ನಿಮ್ಮ ತಂದೆ ಹೇಳ್ತಾ ಇದ್ದಾರೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ, ನೀವು ಹೇಳ್ತಾ ಇದ್ದೀರಾ. ಅಂದರೆ ಪ್ರಾಬ್ಲಮ್ಸ್ ಅಂದರೆ ಯಾವ ರೀತಿ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ದೀರಾ ನೀವು? ಅಂದರೆ ನಾನು ಇವಾಗ ಇದಕ್ಕೆ ಮುಂಚೆ ಸೌಮ್ಯನ ಕರ್ಕೊಂಡೋಗಿದ್ದೀರ ಆ ದಿನದಿಂದ ಈ ದಿನವರೆಗೂ ಸೌಮ್ಯ ಅವ್ರ ಮನೆಯದವರು ಬಂದುಬಿಟ್ಟು ನಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡೋದು, ಮತ್ತು ಅವರು ಪೊಲೀಸ್ನವ್ರ ಕರ್ಕೊಂಡ್ಬಂದು ಈ ಥರ ನಮ್ಮ ಮಗನ ಕಿಡ್ನಾಪ್ ಮಾಡಿದ್ದಾನೆ ಅಂತ ಕೇಸನ್ನು ಬುಕ್ ಮಾಡಿ ಅಲ್ಲಿದ್ದಾರೆ. ಅದಕ್ಕೆ ನನಗೆ ತುಂಬ ಭಯ ಆಗ್ತಿದೆ ಮೇಡಮ್. ಅದಕ್ಕೆ ನಮ್ಮ ತಂದೆಯವ್ರು ಬಂದುಬಿಟ್ಟು ಇವಾಗ ಈ ಥರ ಆಗ್ತಿದೆ ಅಂತ ಹೇಳ್ತಾರೆ. ನಮ್ಮ ತಂದೆಯವರು ನಮ್ಮನ್ನ ಸೇರಿಸ್ತಾ ಇಲ್ಲ ಇವಾಗ. ಬಟ್ ಕೊನೆಗೆ ನಮ್ಮ ತಂದೆಯವರು ನಮ್ಮ ಮೇಲೆ ಪ್ರೀತಿಗೆ ನನ್ನ ಸೇರಿಸ್ತೀನಿ, ಬಟ್ ಸೌಮ್ಯವ್ರ ಕಡೆಯಿಂದ ಯಾವ ತೊಂದರೆನೂ ಇಲ್ಲಾಂದರೆ ನಾನು ಖಂಡಿತ ಸೇರಿಸ್ತೀನಿ ಅಂತ ನಮ್ಮ ತಂದೆಯವರು ಹೇಳ್ತಾ ಇದ್ದಾರೆ. ಅದೇ ಮೇಡಮ್ ಆಗಿರೋದು. ಸೊ ಅಲ್ಲಿಂದ ಯಾವುದೇ ಪ್ರಾಬ್ಲಮ್ ಆಗಿಲ್ಲ ಅಂದರೆ ನಿಮ್ಮ ಲೈಫ್ಗೆ ಏನೂ ತೊಂದರೆ ಆಗೋದಿಲ್ಲ? ನಿಜ. ಎಷ್ಟು ಜನ ಇದ್ದೀರಾ ನೀವು ಮನೆಯಲ್ಲಿ? ನಾನು, ನಮ್ಮ ಅಕ್ಕ, ನಮ್ಮ ಡ್ಯಾಡಿ, ನಮ್ಮ ಮಮ್ಮಿ. ನಿಮ್ಮ ಮಮ್ಮಿ 4 ಜನ ಇದ್ದೀರಾ. ಸೊ ಸೌಮ್ಯ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ? ಸೇಮ್ 4 ಮೆಂಬರ್ಸ್ ಇದ್ದೀವಿ. ಅಪ್ಪ, ನಾನು ಮತ್ತು ನನ್ನ ತಮ್ಮ, ನಾನು ಅಷ್ಟೇ. ಓಕೆ, ಇದೆಲ್ಲ ಆದಮೇಲೆ ಮದುವೆ ಅಂತೂ ಆಗಿ ಹೋಗಿದೆ. ಸೊ ಅದಾದಮೇಲೆ ಏನಾದರೂ ನಿಮ್ಮ ತಂದೆನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರಾ? ನೀವು ಕನ್ವಿನ್ಸ್ ಮಾಡೋದಕ್ಕೆ ಏನಾದ್ರು ಪ್ರಯತ್ನ ಮಾಡಿದ್ರಾ? ಇಲ್ಲ, ನಾನೇ ಇವೆಲ್ಲ ಮ್ಯಾಟ್ರ್ ಸ್ವಲ್ಪ ಕೂಲ್ ಆದಮೇಲೆ ನಾನೇ ಹೋಗಿ ಮಾತಾಡೋಣ ಅನ್ಕೊತಾ ಇದ್ವಿ, ನಾನು ಮತ್ತು ನರೇಶ್. ಬಟ್ ಆದರೆ ಇದು ಇಷ್ಟೊಂದಾಗುತ್ತೆ ಅಂತ ಗೊತ್ತಿರಲಿಲ್ಲ. ಬಟ್ ಅವ್ರ ಕೋಪನೂ ನಾವು ತಪ್ಪು ಅಂತ ಹೇಳೋದಕ್ಕೆ, ಇವಾಗ ಹುಡುಗಿ ಪ್ರೀತಿಸ್ತಿದ್ದಾಳೆ ಅಂದರೆ ಅದು ಒಂದು ವಿಷಯ, ಆದರೆ ಪ್ರೀತಿಸಿ ಹೋಗಿ ಮದುವೆ ಆಗಿ ಬಂದು ನಮ್ಮ ಮುಂದೆ ನಿಂತಿದ್ದಾಳೆ ಅಂದರೆ ಅದು ಇನ್ನೊಂದು ವಿಷಯ. ಅಂದರೆ ತಂದೆ ತಾಯಿಗೆ ಆಬ್ವಿಯಸ್ಲಿ ಅವ್ರ ಮಗಳ ಬಗ್ಗೆ, ಅವ್ರ ಮಗನ ಬಗ್ಗೆ ಹೀಗೇ ಮದುವೆ ಆಗಬೇಕು ಅನ್ನೋ ಒಂದು ಕಲ್ಪನೆ ಇರುತ್ತೆ. ಅವ್ರ ಕೋಪ ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಮೇ ಬಿ ಅವ್ರು ಅನುಸರಿಸ್ತಾ ಇರೋ ದಾರಿ ತಪ್ಪು ಅಂತ ನಾವು ಹೇಳ್ಬೋದು. ಏನು ಹೇಳ್ತೀರಾ? ಖಂಡಿತ ಮೇಡಮ್, ನೀವು ಹೇಳೋದು 100ಕ್ಕೆ 100 ಸತ್ಯ. ಯಾಕಂದರೆ ಕಾನೂನಿನಲ್ಲಿ ಈ ಥರ ಮಾಡೋಕ್ಕೆ ಕೆಲವರು ಗೊತ್ತಿರೋರನ್ನ ಸಲಹೆ ಪಡ್ಕೊಂಡು ಆಮೇಲೆ ಅವರು ಮಾಡ್ಬೋದಾಗಿತ್ತು. ಯಾಕಂದರೆ ಅವರು ಓದಿದ್ದವ್ರು, ನಂಗೆ ಚೆನ್ನಾಗಿ ಗೊತ್ತಿದೆ, ಅವರು ಓದಿದ್ದವ್ರು ಅಂತ ಹೇಳಿದರು. ಅವ್ರಿಗೆ ಗೊತ್ತಿದೆ ಇವಾಗ ಅವರಿಬ್ಬರು ಮೇಜರ್ ಆಗಿದ್ದಾರೆ. ಮೇಜರ್ ಆಗಿರೋದ್ರಿಂದ ಮತ್ತು ಪೊಲೀಸ್ನಲ್ಲಿ ಕಂಪ್ಲೇಂಟ್ ಮಾಡಿ ಮಗಳನ್ನ ಬಂದು ಪ್ರೀತಿಯಿಂದ ಏನೋ ತಪ್ಪು ಮಾಡಿದ್ದಾರೆ, ನಾನು ಒಪ್ಕೊಳ್ತೀನಿ, ತಪ್ಪು ಮಾಡಿದ್ದಾರೆ, ಪ್ರೀತಿಯಿಂದ ಕರ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಮಕ್ಕಳು ಇವಾಗ ಇದ್ದಾರೆ, ಎಲ್ಲೋ ಒಂದು ಕಡೆ ಇದ್ದಾರೆ ಅಂದರೆ ನಮ್ಮ ಸಂತೋಷ ಪಡ್ಬೋದು. ಅವ್ರು ಇಲ್ಲ, ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಆಮೇಲೆ ಬಾಯಿ ಬಡ್ಕೊಳ್ಳೋದು ಬೇಡ ಅಂತ ಅವ್ರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಅವ್ರ ಕಡೆ ಅವ್ರಿಗೆ ಒಂದು ಮೆಸೇಜ್ ಕೊಡೋಕ್ಕೆ. ಹೌದು, ಖಂಡಿತ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಅಂದರೆ ಇವಾಗ ತೊಂದರೆ ಅಂತೂ ಆಗ್ತಾ ಇದೆ ಅಂತ ನೀವು ಹೇಳಿದ್ದೀರಾ. ನೆಕ್ಸ್ಟ್ ಹೋಗಿ ಕೂತು ಮಾತಾಡೋದು ಅಥವಾ ಬೇರೆ ಯಾವ ರೀತಿ ಮುಂದುವರಿಬೇಕು ಅಂದ್ಕೊಂಡಿದ್ದೀರಾ ನರೇಶ್? ನಾನು ಸೌಮ್ಯ ಅವ್ರ ಮನೆ ಕಡೆಯಿಂದ ನನಗೆ ಯಾವುದೇ ತೊಂದರೆ ಆಗಿಲ್ಲ ಅಂದರೆ ಸೌಮ್ಯನ ನನ್ನ ಜೀವನದಲ್ಲಿ ಚೆನ್ನಾಗಿ ಸುಖವಾಗಿ ನೋಡ್ಕೊತೀನಿ. ಮತ್ತು
ಮತ್ತು ಅವ್ರ ಡ್ಯಾಡಿನ ನಾನು ಹೋಗಿ ಮಾತಾಡಿಸಿ ಅವ್ರನ್ನ ಕ್ಷಮಾಪಣೆ ಕೇಳಿ, ಅಂಕಲ್ ನಾನು ಮಾಡಿದ್ದು ತಪ್ಪೆ ಅಂಕಲ್ ಅಂತ ಅವ್ರನ್ನ ಕ್ಷಮಾಪಣೆ ಕೇಳ್ತೀನಿ. ಮತ್ತು ನಮ್ಮ ಡ್ಯಾಡಿ ಮಮ್ಮಿನ ಕೂಡ ಕ್ಷಮಾಪಣೆ ಕೇಳ್ತೀನಿ. ಸೌಮ್ಯಗೆ ಇಷ್ಟ ಆದರೆ ಹೋಗಿ ಅವ್ರ ತಂದೆ ಜೊತೆ ಮಾತಾಡಿಕೊಂಡು ಮತ್ತು ಅವ್ರ ಹತ್ರ ಇಟ್ಕೊಂಡು ಕೂಡ ಬರ್ಬೋದು. ನನಗೆ ಆ ಥರನೂ ನನಗೆ ಯಾವ ಕಡೆನೂ ನಾನು ಎಲ್ಲ ಕಡೆನೂ ಕರೆಕ್ಟಾಗಿರ್ತೀನಿ. ನನ್ನ ಕಡೆಯಿಂದ ನಾನು ಕಾನ್ಫಿಡೆಂಟ್ ಇದೆ. ಲವ್ ಮಾಡಿದ್ದೀನಿ, ಲವ್ ಮಾಡಿದೆ ಅಷ್ಟೇ ಇಲ್ಲ, ಮತ್ತು ಜೀವನ ಪೂರ್ತಿಯಲ್ಲಿ ಸುಖ ಶಾಂತಿಯಾಗಿ ಅವ್ರನ್ನ ಸಾಕಬೇಕಂತ ಒಂದು ನಂಬಿಕೆ ನನ್ನ ಹತ್ರ ಇದೆ. ಯಾಕೆಂದರೆ ಸೌಮ್ಯ ಬಂದುಬಿಟ್ಟು ಅವ್ರ ಡ್ಯಾಡಿನ ಅವ್ರು ಎಲ್ಲನೂ ಬಿಟ್ಟು ನನ್ನ ನಂಬ್ಕೊಂಡು ಬಂದಿದ್ರೆ ಅದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. ಅದಕ್ಕಂತ ನಾನು ಸುಮ್ಮನೆ ಕೈ ಕೊಡೋಕ್ಕಂತೂ ನನಗೆ ಇಷ್ಟ ಇಲ್ಲ. ನಾನು ಒಂದು ಕೆಲಸಕ್ಕೆ ಹೋಗ್ತಾಯಿದ್ದೀನಿ ಇವಾಗ. ಆ ಕೆಲಸಕ್ಕೆ ಹೋಗ್ಕೊಂಡು ಇನ್ನು ಮುಂದೆ ಕೂಡ ಸೌಮ್ಯನ ಅವ್ರ ಡ್ಯಾಡಿ ಹೆಂಗೆ ನೋಡ್ಕೊತಾರೆ ಅದಕ್ಕಿಂತ ನಾನು ಚೆನ್ನಾಗಿ ನೋಡ್ಕೊತೀನಿ ಅಂತ ನನಗೊಂದು ಕಾನ್ಫಿಡೆಂಟ್ ನನ್ನಲ್ಲೈತೆ. ಮತ್ತು ಅದು ಆ ಥರ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನಾನು. ಓಕೆ ಆನಂದ್ ಅವರೇ, ಇವಾಗ ನಿಮ್ಮ ಕೈಲೇ ಎಲ್ಲ ಇದೆ. ಅಂದರೆ ಇವಾಗ ಇಬ್ರು ಮದುವೆ ಆಗ್ಬಿಟ್ಟಿದ್ದಾರೆ. ಸೊ ಅವ್ರ ತಂದೆ ತಾಯಿನ ಒಪ್ಸೋ ಪ್ರಯತ್ನ ನರೇಶ್ ಅವರ ತಂದೆ, ಹೌದು ನರೇಶ್ ಅವ್ರ ತಂದೆನ ನಾನು ತುಂಬ ಕನ್ವಿನ್ಸ್ ಮಾಡಿದೆ ಮನೆಗೆ ಹೋಗಿ ಅವ್ರನ್ನ. ಯಾಕಂದರೆ ಅವರು ನಮ್ಮ ಜನಾಂಗದಕ್ಕೆ ಸೇರಿದವರಿಂದ ಸೊ ನಾವು ಅವ್ರಿಗೆ ಏನಾದರೂ ಏನಾದರೂ ತೊಂದರೆ ಇದ್ದರೂ ನಾವೇ ಮುಂದೆ ಇರ್ತೀವಿ. ನಮ್ಮ ಜನಾಂಗಕ್ಕೆ ಏನಾದರೂ ಈ ಥರ ಬಂದರೆ ಕಾನೂನು ರೀತಿಯಲ್ಲಿ ಏನು ಅವ್ರಿಗೆ ಮಾಡಬೇಕು ನಾವು ಕಾನೂನು ಚೌಕಟ್ಟಿನಲ್ಲೇ ಮಾಡಬೇಕಾಗತ್ತೆ. ಅದರಿಂದ ಅವ್ರಿಗೂ ನಾವು ಹೇಳಿದ್ದೀವಿ, ಈ ಥರ ಇಬ್ಬರು ಮೇಜರ್ ಆಗಿದ್ದಾರೆ, ನೀವು ಈ ಥರ ಮಾಡಿದ್ರೆ ನೀವು ಸೇರಿಸ್ಕೊಂಡಿಲ್ಲ ಅಂದರೆ ಯಾರು ಸೇರಿಸ್ಕೊಳ್ತಾರೆ, ನೀವು ದಯವಿಟ್ಟು ಸೇರಿಸ್ಕೊಳ್ಳೇಬೇಕು ಅಂತ ನಾನು ಹೇಳಿದ್ದಕ್ಕೆ ಅವರು ಒಪ್ಕೊಂಡ್ರು. ಬಟ್ ಇವ್ರ ಕಡೆಯಿಂದ ಮಾತಾಡೋಕ್ಕೆ ನಾನು 2 ಸತಿ ಫೋನ್ ಟ್ರೈ ಮಾಡಿದೆ. ಬಟ್ ಫೋನ್ ಪಿಕ್ ಮಾಡ್ತಾ ಇಲ್ಲ ಅಂದರೆ ನಾಟ್ ರೀಚಬಲ್ ಬರುತ್ತೆ, ಬಟ್ ಪಿಕ್ ಮಾಡ್ತಾ ಇಲ್ಲ. ಬಟ್ ಅವ್ರನ್ನೂ ನಾನು ಇನ್ ಕೇಸ್ ಫೋನಲ್ಲಿ ಸಿಕ್ಕಿದ್ರೆ ನಾನು ಖಂಡಿತ ಮಾತಾಡ್ತೀನಿ. ಯಾಕಂದರೆ ಇವರು ಈ ಥರ ಮೈಂಡಲ್ಲಿ ಬಂದಾಗ ಏನೋ ನನ್ನ ಹತ್ರ ಬಂದರೂ ಸರೋಯ್ತು. ಬಟ್ ಈ ಥರ ಇರುವಾಗ ಅವರು ಬರ್ದೇ ಏನಾದರೂ ಮಾಡ್ಕೊಂಡಿದ್ರೆ ಆಮೇಲೆ ನಾವು ಅಲ್ದು ಏನು ಪ್ರಯೋಜನ ಆಗಲ್ಲ. ಒಂದು ಸತಿ ಅಲ್ತೀವಿ ಅಷ್ಟೇ, ಅದು ಮರ್ತೋಗ್ತೀವಿ. ಅದು ಜೀವನ ಪೂರ್ತಿಯಾಗಿ ಅದು ನೆನಪಲ್ಲಿರುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಪೇರೆಂಟ್ಸ್ಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ತಪ್ಪು ಮಾಡಿದ್ದಾರೆ ನಿಜ, ಬಟ್ ಅವ್ರನ್ನ ಕ್ಷಮಿಸಿ ಅವ್ರಿಗೆ ಬಾಲಕ್ಕೆ ನೀವು ದಾರಿ ಮಾಡಿಕೊಡ್ಬೇಕಂತ ನಾನು ಕೇಳ್ಕೊಳ್ತೀನಿ ಅವ್ರ ಪೇರೆಂಟ್ಸ್ಗೆ. ಓಕೆ ಸೌಮ್ಯ, ಸೊ ನೀವೇನು ಹೇಳ್ತೀರಾ? ಅಂದರೆ ಇವಾಗ ಅಪ್ಪ ಅಮ್ಮನ ಅಪ್ರೋಚ್ ಮಾಡೋ ಪ್ರಯತ್ನ ಏನಾದರೂ ನಿಮ್ಮ ಕಡೆಯಿಂದ ನಡೆಯುತ್ತಾ? ಒಂದು ಫೋನ್ ಕಾಲ್ ಮಾಡೋದಾಗಲಿ ಅಥವಾ ಅವ್ರ ಹತ್ರ ಹೋಗಿ ಮಾತಾಡೋವಂತಹ ಪ್ರಯತ್ನಗಳೇನಾದರೂ ನಡೆಯುತ್ತಾ ನಿಮ್ಮ ಕಡೆಯಿಂದ? ಅವ್ರು ಒಪ್ಕೊಂಡ್ರೆ ನಾನು ತುಂಬಾ ಚೆನ್ನಾಗಿರ್ತೀನಿ, ಮತ್ತು ನಾನು ಅವ್ರನ್ನೂ ಕರ್ಕೊಂಡೋಗಿ ಮಾತಾಡಿಸ್ತೀನಿ. ಅಲ್ಲ, ಒಂದು ಕ್ವೆಶ್ಚನ್ ಏನಂದರೆ ಇಬ್ಬರನ್ನೂ ಕೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಇದುವರೆಗೂ ನೀವು ಮನೆಯವ್ರಿಗೆ ಹೇಳಿರಲಿಲ್ಲ, ಮನೆಯವರಿಗೆ ಹೇಳ್ದೇನೆ ನೀವು ಹೇಗೆ ಡಿಸೈಡ್ ಆದ್ರಿ? ಅಂದರೆ ಅವ್ರು ಒಪ್ಪೋದೇ ಇಲ್ಲ, ಮ್ಯಾಕ್ಸಿಮಮ್ ಅವ್ರು ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಇಷ್ಟಪಡ್ತಿದ್ದೀನಿ ಮೇಡಮ್. ಇದಕ್ಕೆ ಮುಂಚೆ ನಾವು ನೋಡ್ದಂಗೆ ತುಂಬ ಲವರ್ಸ್ನ ನೋಡಿದ್ದೀವಿ. ಅವರು ಲವರ್ಸ್ ಒಪ್ದ್ರು ಮತ್ತೆ ತಂದೆ ತಾಯಿ ಖಂಡಿತ ಅವ್ರ ಕಡೆಯಿಂದ ನಮಗೆ ಅಪೋಸಿಟ್ ಇದ್ದೇ ಇರುತ್ತೆ. ಅದರಂತೆ ಸೌಮ್ಯನೂ ಇಂಟರ್ ಕ್ಯಾಸ್ಟ್ ಆಗಿದ್ದಾರೆ. ಸೌಮ್ಯ ಗೌಡ, ಸೊ ನಾವು SC. ಬಟ್ SC ಕ್ಯಾಸ್ಟಿಂದ ಬಂದ್ಬಿಟ್ಟು ಗೌಡಸ್ನ ಒಪ್ಕೊಳ್ಳೋದು ಖಂಡಿತ ದಾರಿನೇ ಇಲ್ಲ. ಅದಕ್ಕೆ ನಾನು ಕೇಳ್ಕೊಂಡೆ ಸೌಮ್ಯ ಏನು ಸೌಮ್ಯ ಈ ಥರ ಹೇಳ್ತಾ ಇದ್ದೇನೆ, ನಾವು SC ತಾನೆ, ನಿಮ್ಮ ಮನೇಲಿ ಹೋಗ್ಬಿಟ್ಟು ನಿಮ್ಮ ಡ್ಯಾಡಿ ಹತ್ರ ಹೋಗಿ ಹೇಳು ಈ ಥರ ಏನಂತಾರೆ, ನಾನು ಈ ಥರ SC ಹುಡುಗನ ಲವ್ ಮಾಡ್ತಿದ್ದೀನಿ, ನೀನು ಏನಂತಾರೆ ಡ್ಯಾಡಿ ಅಂತ ನಿಮ್ಮ ಡ್ಯಾಡಿ ಒಂದು ಒಪಿನಿಯನ್ ಕೇಳ್ಕೊಂಡು ಬಾ ಅಂತ ನಾನು ಹೇಳ್ತೀನಿ. ಬಟ್ ಸೌಮ್ಯ ಇದ್ಕೊಂಡು ಇಲ್ಲ ನರೇಶ್ ಒಪ್ಪಲ್ಲ, ಗ್ಯಾರಂಟಿ ಖಂಡಿತ ಒಪ್ಪಲ್ಲ ಅವರು. ಯಾಕಂದರೆ ನಿಮ್ಮ ಕ್ಯಾಸ್ಟ್ ಬೇರೆ ನಮ್ಮ ಕ್ಯಾಸ್ಟ್ ಬೇರೆ, ಅವ್ರಿಗೆಲ್ಲರೂ ಕ್ಯಾಸ್ಟ್ ಫೀಲಿಂಗ್ಸು ಮತ್ತು ಎಲ್ಲರೂ ಇದ್ದೇ ಇರುತ್ತೆ ಅಲ್ಲ, ಸದಾ ಸಾರ್ನಿಗೂ ಇವಾಗ ಇದ್ದೇ ಇರೋದು. ಅದಕ್ಕಂತ ನಾವು ಖಂಡಿತ ಒಂದು ಫೈನಲ್ ಡಿಸಿಷನ್ ಬಂದಿದೆ, ಇದು ಆಗಿದೆ ಆಗಲ್ಲ ಅಂತ. ಅದಕ್ಕೆ ನಾವೇ ನಿರ್ಧಾರ ತಗೊಂಡು ನಾವೇ ಕೊನೆಗೆ ಮದುವೆ ಆಗಿ ತಿರುಪತಿ ಹೋಗಿ ಬಂದಿದ್ದೀವಿ ಮೇಡಮ್. ನಾವು ಹಿಸ್ಟ್ರಿ ತಗೊಂಡ್ರೆ ಇತಿಹಾಸದಿಂದ ಹಂಗೇ ಬಂದ್ಬಿಟ್ಟಿದೆ. ಯಾಕಂದರೆ SCನವ್ರು ಬಂದು ಹಂಗೇ ಇರಬೇಕು, ಅವ್ರು ಬೇರೆ ಮೇಲ್ಗಡೆ ಬರಬಾರ್ದು, ಬೇರೆ ಜಾತಿಯವ್ರನ್ನ ಮದುವೆ ಮಾಡ್ಕೋಬಾರ್ದು, ಹಂಗೇ ಇರಬೇಕು. ಒಬ್ಬನ ರೋಡ್ ಗೂಡ್ಸ್ಬೇಕಾದ್ರೆ ರೋಡ್ ಗೂಡ್ಸ್ತಾನೆ ಇರಬೇಕು, ಮೇಲ್ಗಡೆ ಬರಬಾರ್ದು. ಆದರೆ ಈ ಮುಂಚೆ ಥರ ಅಲ್ಲ, ಇವಾಗ ಬಂದು ಕಾಲ ಬದಲಾಗಿದೆ. ಇವಾಗ SC ಹುಡುಗರು ಬಂದು ತುಂಬ ಓದಿದ್ದವರಿದ್ದಾರೆ. ಇವಾಗ ಎಕ್ಸಾಂಪಲ್ಲು ನರೇಶ್ ಬಂದು BCom ಕಂಪ್ಲೀಟ್ ಮಾಡಿದ IBM ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಥರ ಅವರು ಅಭಿವೃದ್ಧಿ ಆಗಿದೆ. ಅದಕ್ಕೆ ಇದು ಮುಂಚೆಯಿಂದ ಹಂಗೆ ಬಂದುಬಿಟ್ಟಿದೆ, SCನವ್ರು ಹಂಗೆ ಇರಬೇಕು ಅಂತ. ಬಟ್ ದಯವಿಟ್ಟು ಹಂಗೆ ತಿಳ್ಕೊಬೇಡಿ, ಅವ್ರಿಗೂ ಬಾಲಕ್ಕೆ ಬಿಡಿ, ಅವ್ರನ್ನೂ ಸ್ವತಂತ್ರವಾಗಿ ಬಾಲಕ್ಕೆ ಬಿಡಿ. ನಾನು ಕಂಪ್ಲೇಂಟ್ ಕೊಡೋವಾಗ ಕಮಿಷನರ್ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಡೋವಾಗ ನಮ್ಮ ರಿಲೇಷನ್ ಆಫೀಸರ್ ರಾಮಯ್ಯ ಸಾಹೇಬರು ಒಂದು ಮಾತು ಹೇಳಿದರು, ಈ ಲೋಕದಲ್ಲಿ ಈ ಎರಡೇ ಜಾತಿ ಇರೋದು, ಅದು ಒಂದು ಹೆಣ್ಣು ಒಂದು ಗಂಡು, ನೀವಿಬ್ಬರು ಮೇಜರ್ ಆಗಿರೋದ್ರಿಂದ ನಾನು ಖಂಡಿತ ನಿಮ್ಮ ಅಹವಾಲು ಸ್ವೀಕರಿಸಿ ನಾನು ನಿಮಗೆ ಪ್ರೊಟೆಕ್ಷನ್ ಕೊಡ್ತೀನಿ ಅಂತ ಅವರು ಹೇಳಿದರು.
ಓಕೆ ಸೌಮ್ಯ, ನಿಮ್ಮ ಮನೇಲಿ ಬೇರೆ ಯಾರಿಗಾದ್ರು ಅಂದರೆ ತಂದೆ ತಾಯಿಗಲ್ದೇ ಇರೋ ಬೇರೆ ಯಾರಿಗಾದ್ರೂ ನೀವಿಬ್ರು ಇಷ್ಟಪಡ್ತಾ ಇರೋ ವಿಷಯ ಗೊತ್ತಿರೋದಾಗ್ಲಿ ಹೇಗೆ ಯಾರಿಗಾದ್ರು ಗೊತ್ತಿತ್ತಾ ಹೇಗೆ? ಯಾರಿಗೂ ಗೊತ್ತಿರಲಿಲ್ಲ, ಯಾರಿಗೂ ಹೇಳಲ್ಲ. ಓಕೆ. ಸೊ ಅಂದ್ರೆ ಯಾರಾದ್ರೂ ಒಪ್ಕೋ ಚಾನ್ಸಸ್ ಇತ್ತಾ? ಅಮ್ಮ ಆದ್ರೂ ಅಟ್ಲೀಸ್ಟ್, ಅಪ್ಪ ಏನೋ ಓಕೆ ಕ್ಯಾಸ್ಟ್ ಅಂತ ಹೇಳ್ತಾರೆ, ಯಾರು ಒಪ್ಕೊಂತಾ ಇರಲಿಲ್ಲ. ನಮ್ದೆಲ್ಲ ಅದ್ರ ಬಗ್ಗೆ ಇದೇ ಇಲ್ಲ, SC ಇಲ್ಲೇ ಇಲ್ಲ, ಒನ್ಲಿ ಗೌಡ. ಸೊ ಒಕ್ಕಲಿಗಂದ ಬರೆಯೋದು ಅವ್ರದ್ದು ಮಾತ್ರ ಇರುತ್ತೆ, ಅಂದ್ರೆ ಅವ್ರಿಗೆ ಮಾತ್ರ, ಅಂದ್ರೆ ಅವ್ರು ಒಪ್ಪೋದಿಲ್ಲ ಅಂತ ಕನ್ಫರ್ಮ್ ಆಗಿತ್ತು ನಿಮಗೆ? ಕನ್ಫರ್ಮ್ ಆಗಿತ್ತು. ನರೇಶ್ ಅವ್ರ ತಂದೆ ಹೇಳ್ತಾ ಇದ್ರು, ನಾನು ಹೋಗಿ ಕನ್ವಿನ್ಸ್ ಮಾಡಿದಾಗ ಅಲ್ಲಿ ಇವ್ರು ಬಂದು ಒಂದು ವಿಲೇಜ್ ಥರ ಇರೋದ್ರಿಂದ ಅಲ್ಲಿ ಬಂದು ಈ ಥರ ಇಂಟರ್ಕಾಸ್ಟ್ ಮ್ಯಾರೇಜ್ ಮಾಡಿಕೊಂಡ್ರೆ ಅವ್ರನ್ನ ತುಂಬ ಕೀಳ್ಮಟ್ಟಕ್ಕೆ ನೋಡ್ತಾರಂತೆ, ನಮ್ಮ ಜಾತಿನಲ್ಲಿ ಸೇರಿಸೋದಿಲ್ಲ, ನಾವು ತಲೆ ಎತ್ಕೊಂಡು ತಿರುಗೋಕೆ ಆಗಲ್ಲ, ದಯವಿಟ್ಟು ಅವ್ರನ್ನ ಕಲಿಸ್ಬಿಡಿ ಅದು ತುಂಬ ಫೋರ್ಸ್ ಮಾಡಿದ್ರಂತೆ. ಮಾಡಿದಾಗ ಅವ್ರು ಹೇಳ್ತಾ ಇದ್ರು, ನನಗೇನಿಲ್ಲ, ಅವ್ರನ್ನ ನಾನು ಸಾಕ್ತೀನಿ, ನನ್ನ ಮಗಳ ಥರ ನಾನು ನೋಡ್ಕೊಳ್ತೀನಿ, ನನಗೆ ಏನು ಅವ್ರ ಕಡೆಯಿಂದ ಏನು ಟಾರ್ಚರ್ ಇರಬಾರ್ದು, ಪೊಲೀಸ್ನವ್ರು ನಮ್ಮ ಹತ್ರ ಬರಬಾರ್ದು, ಅವ್ರು ಹೆಂಗೆ ಸಾಕಿದಾರೋ ಅದಕ್ಕಿಂತ ನಾನು ಚೆನ್ನಾಗಿ ಸಾಕ್ತೀನಿ. ಯಾಕಂದರೆ ಅವ್ರ ಬ್ಯಾಕ್ಗ್ರೌಂಡೆಲ್ಲ ನನಗೆ ಹೇಳಿದ್ದಾರೆ, ನರೇಶ್ ಹೆಸ್ರ ಮೇಲೆ ಅವರು ಒಳ್ಳೆ ಆಸ್ತಿನೇ ಮಾಡಿದ್ದಾರೆ, ಅವನೊಬ್ಬನೇ ಮಗ, ಆಮೇಲೆ ಇಬ್ಬರು ಓದ್ಕೊಂಡಿದ್ದಾರೆ, ಇಬ್ಬರು ಕೆಲಸಕ್ಕೆ ಹೋದ್ರೆ 50,000 ರೂಪಾಯಿ ಸಂಪಾದನೆ ಮಾಡೋ ಆ ಒಂದು ಇದಿದೆ ಇಬ್ರಿಗೂ. ಅವ್ರನ್ನ ಸುಖದಿಂದ ಬಾಳೋಗ್ಬಿಡಿ, ನಿಮ್ಮ ಎದುರುಗಡೆ ಬಾಲಿ ಚೆನ್ನಾಗಿರ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಓಕೆ ಪಿಚಯ್ಯ ಅವರು ಈಗಾಗಲೇ ಸೌಮ್ಯ ಮತ್ತೆ ನರೇಶ್ ಇಬ್ರು ಮಾತಾಡಿದ್ರು. ಹಾಗೆ ಆನಂದ್ ರಾಜ್ ಅವ್ರು ಮಾತಾಡ್ತಾ ಒಂದು ಮಾತು ಹೇಳಿದ್ರು, ಅಂದ್ರೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿರೋದ್ರಿಂದ ಸಾಕಷ್ಟು ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗುತ್ತೆ ಅಂತ. ಎಲ್ಲದಕ್ಕೂ ತಯಾರಾಗಿದ್ದೀರಾ ಇವಾಗ? ಮಗ ಅಂತೂ ಮದುವೆ ಆಗ್ಬಿಟ್ಟಿದ್ದಾರೆ. ನಾವು ರೆಡಿ ಆಗಿದ್ದೇವೆ ಮೇಡಮ್, ನಾವು ಅವ್ರು ಸೇರ್ಸ್ಕೊಳಕ್ಕೆ ನಾವು ರೆಡಿ ಆಗಿದ್ದೀವಿ. ಓಕೆ, ಧನ್ಯವಾದ ಪಿಚಯ್ಯ ಅವರೇ ನಮ್ಮ ಜೊತೆ ಮಾತಾಡೋದಕ್ಕೆ. ಸೊ ವೀಕ್ಷಕರೇ, ಈ ಜೋಡಿ ಹಕ್ಕಿಗಳ ಬಗ್ಗೆ ಇನ್ನಷ್ಟು